ಪ್ರಚಲಿತ ಘಟನೆಗಳು. 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಆರಂಭ. ಸಿಎನ್ಆರ್ ರಾವ್ ಅವರಿಗೆ ಬೆಂಗಳೂರು ಇಂಡಿಯಾ ನ್ಯಾನೋ ವಿಜ್ಞಾನ ಪ್ರಶಸ್ತಿ. ಋತುಬಂಧದ ವೇಳೆ ಕಾಣಿಸಿಕೊಳ್ಳುವ ದೈಹಿಕ ಸಮಸ್ಯೆಗಳು ಹಾಗೂ ಮಾನಸಿಕ ಒತ್ತಡಗಳ ನಿರ್ವಹಣೆಗೆ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯಿಂದ ಋತುತಾರೆ ಯೋಜನೆ ಆರಂಭ. ಯೋಜನೆಯ ರಾಯಭಾರಿ ಚಿತ್ರನಟಿ ರಮ್ಯಾ. ಕರ್ನಾಟಕ ಆರೋಗ್ಯ ಸಚಿವರು ಯುಟಿ ಖಾದರ್. ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ನೀತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕ. 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹರ್ಡಲ್ಸ್ನಲ್ಲಿ ಫೈನಲ್ ತಲುಪಿದ ಭಾರತದ ಮೊದಲ ಓಟಗಾರ ತೇಜಸ್ ಶಿರ್ಸೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಪದಕ ಬಂದ ವಿಭಾಗ ಬಾಕ್ಸಿಂಗ್. ಮಹಿಳೆಯರು 6 ಮತ್ತು ಪುರುಷರು 4 ಪದಕಗಳನ್ನು ಗೆದ್ದಿದ್ದಾರೆ. ಪ್ಯಾರಾ ಅಥ್ಲೀಟ್ಗಳ ತಂಡದಿಂದ 7 ಪದಕಗಳು. 2030ರ ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತದ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ. 2026ರ ಏಷ್ಯನ್ ಗೇಮ್ಸ್ ಸೆಪ್ಟೆಂಬರ್ 19ರಿಂದ ಜಪಾನಿನ ಐಚಿ ನಗೋಯಾದಲ್ಲಿ ಆರಂಭವಾಗಲಿದೆ. ಆಗಸ್ಟ್ 21ರಿಂದ ಡೈಮಂಡ್ ಲೀಗ್ ಅಥ್ಲೆಟಿಕ್ ಕೂಟ ಲೂಸಾನ್ನಲ್ಲಿ ಆರಂಭವಾಗಲಿದೆ.